ಹಾಯ್ ಫ್ರೆಂಡ್ಸ್, ನನಗೆ ಇವತ್ತು ಸ್ವಲ್ಪ ಫ್ರೆಶ್ ಹೆಗ್ಲಿ ಸಿಕ್ತು. ಈ ಹೆಗ್ಲಿಯನ್ನು ನನ್ನ ಸ್ಟೈಲಲ್ಲಿ ಹೇಗೆ ಪಲ್ಯ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೇನೆ ಆಯಿತಾ. ಸ್ವಲ್ಪ ಮಣ್ಣಿದೆ, ಯಾಕಂದರೆ ನನಗೆ ಇದು ಪ್ರಕೃತಿಯಿಂದ ಸಿಕ್ಕಿರೋದು. ಮಳೆಗಾಲ ಸ್ಪೆಷಲ್ ಇದೆ ಆ್ಯಕ್ಚುಲಿ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ದಂಟು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಫಸ್ಟು ಅಲ್ದಿರೋದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದಂಟು ಕೂಡ ಕ್ಲೀನ್ ಮಾಡಿಕೊಂಡೆ. ನೋಡಿ ಮಾಡಿಕೊಂಡು ಈ ದಂಟು ಫುಲ್ ಲೆಂತ್ ಇರುತ್ತಲ್ವ, ಅದಕ್ಕೆ ಅದನ್ನು ಕಟ್ ಮಾಡಿ ನಾನೇನು ಮಾಡ್ತೀನಿ, ನನಗಿಷ್ಟ ಬಂದ ಸೈಜಿಗೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಕೆಲವರು ತುಂಬ ಸಣ್ಣ ತೀರಾ ಸಣ್ಣದು ಮಾಡ್ತಾರೆ. ಸೊ ನಾನು ಹಾಗೆ ಮಾಡಿಲ್ಲ. ಆಮೇಲೆ ಒಂದು ಸಲ ವಾಶ್ ಮಾಡಿಕೊಂಡು ಸ್ವಲ್ಪ ಅರಿಶಿಣ ಹಾಕಿ ಇದನ್ನೇನು ಮಾಡ್ತೀನಿ, ಒಂದು 5 to 10 ಮಿನಿಟ್ಸು ಹಾಗೆ ಇಟ್ಬಿಡ್ತೀನಿ. ಸೊ ಇದು 5 to 10 ಮಿನಿಟ್ಸ್ ಆಯಿತು. ಆಮೇಲೆ ನೀರಲ್ಲಿ ನೋಡಿ ವಾಶ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಇವಾಗ ಏನು ಗೊತ್ತಾ, ಇವಾಗ ಎಲ್ಲರೂ ಬೆಳೀತಾ ಇದ್ದಾರೆ, ಅದಕ್ಕೆ ನಮಗೆ ಇದು ಯಾವ ಟೈಮ್ ಬೇಕಾದರೂ ಸಿಗುವಂಥ ಐಟಮ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಮೊದಲು ನಮಗೆ ಆ ಥರ ಏನೂ ಸಿಗ್ತಿರಲಿಲ್ಲ. ಸೊ ಅದಕ್ಕೆ ಬೇಕಾದ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೆ. ನೋಡಿ, ಸ್ವಲ್ಪ ಕಾಯಿ, ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಏನು ಮಾಡ್ತೀನಿ ಗೊತ್ತಾ, ಅರಿಶಿಣ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ತೀನಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಬಿಟ್ಟು ನೋಡಿ, ಆಲ್ರೆಡಿ ಪಾತ್ರೆ ಇಟ್ಟಿದ್ದೆ, ಮಣ್ಣಿನ ಮಡಿಕೆ ಇಟ್ಟಿದ್ದೆ, ಅದಕ್ಕೆ ತೆಂಗಿನೆಣ್ಣೆ ಹಾಕಿದ್ದೆ. ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಕೆಂಪು ಮೆಣಸು ಹಾಕ್ತೆ. ಸ್ವಲ್ಪ ರೋಸ್ಟ್ ಆಗಿ ಬರಲಿಕ್ಕೂ ನಾನೇನು ಮಾಡ್ತೀನಿ, ಸ್ವಲ್ಪ ಕರಿ ಲೀವ್ಸ್ ಆ್ಯಡ್ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ತೊಳೆದಿಟ್ಟಿರೋ ಮಶ್ರೂಮ್ ಇದೆಯಲ್ಲ, ಇದನ್ನು ಆ ಪಾತ್ರೆಗೆ ಹಾಕ್ಕೊಂಡು ಇದು ಬೇಯೋರ ತನಕ ನಾನೀಗ 5 ಮಿನಿಟ್ಸು 10 ಮಿನಿಟ್ಸು ಅಂತ ಏನೂ ಹೇಳಲ್ಲ, ಒಂದು ಮೀಡಿಯಮ್ ಹಾಫ್ ಬೇಯೋರ ತನಕ ನಾನು ಹೀಗೆ ಮುಚ್ಚಿಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಅರಿಶಿಣ ಇದಕ್ಕೂ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಏನು ಮಾಡ್ತೀನಿ, ಒಂದು ಹಾಫ್ ಬಾಯ್ಲ್ ಆಗೋರ ತನಕ, ಹಾಫ್ ಬೇಯೋರ ತನಕ ಏನು ಮಾಡ್ತೀನಿ, ಇದನ್ನು ಹಾಗೆ ಮುಚ್ಚಿ ಇಟ್ಟು ಇದೊಂದು ಹಾಫ್ ಬೆಂದ ಮೇಲೇ ಬಾಕಿ ಪ್ರಿಪ್ರೇಷನ್ ಮಾಡೋಕ್ಕಾಗೋದು ಫ್ರೆಂಡ್ಸ್. ಯಾಕಂದರೆ ಇಲ್ಲ ಅಂದರೆ ಒಂದೇ ಸಲ ಹಾಕಿದರೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಬಂದ ಮೇಲೆ ಇದಕ್ಕೆ ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ, ಇದನ್ನು ಇದಕ್ಕೆ ಹಾಕಿ ನಾನೇನು ಮಾಡ್ತೀನಿ ಗೊತ್ತಾ, ಇದನ್ನು ಮಿಕ್ಸ್ ಮಾಡಲ್ಲ, ಹಾಗೆ ಮುಚ್ಚಿಡ್ತೀನಿ. ನೋಡಿ, ಮುಚ್ಚಿಟ್ಟು ಒಂದು ಇದ್ರದ್ದು ಹಸಿ ಸ್ಮೆಲ್ಲೆಲ್ಲ ಇರತ್ತಲ್ಲ, ಅರಿಶಿಣದ್ದು, ಈ ಈರುಳ್ಳಿದೆಲ್ಲ ಹಸಿ ಸ್ಮೆಲ್ ಹೋಗೋರ ತನಕ ಇಟ್ಮೇಲೆ ಈ ಥರ ಒಂದು 5 ಮಿನಿಟ್ಸ್ ಆದಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಡ್ತೀನಿ. ಸೊ ಫೈನಲಿ ನೋಡಿ ಈ ಥರ ಬಂದುಬಿಡತ್ತೆ. ಸೊ ನೀವು ಕೂಡ ಎಗ್ಲಿ ಸಿಕ್ಕಿದರೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಬಾಯ್.